ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏಯ್, ಏನ್ ಕಿತ್ಕೊಳ್ತೀಯಾ? ಇದು ನಂದು. ಆದ್ರೆ ನಮ್ಗೂ ಸಿಕ್ಕಿದ್ದು. ಇಲ್ಲ ಅಂಕಲ್, ಗಾಳಿಗೆ ಹಾರ್ ಬಂತು. ಏನದು ಅಂತ ಹೇಳೋ. ನೀವು ನೋಡ್ಬಾರ್ದು. ಅಬ್ಬ, ಅಂತ ಸಿಗರೇಟ್ ಏನೋ ಸೀಕ್ರೆಟ್ ಫೋಟೋ. ಹಾಗಾದ್ರೆ ನೋಡ್ಲೇಬೇಕು, ತೋರ್ಸು. ನೋಡ್ಬಾರ್ದು. ನಾವು ನೋಡ್ಬಾರ್ದು ಏನಿದ್ಯಮ್ಮ ಆ ಫೋಟೋದಲ್ಲಿ? ಹೇಳ್ಬಾರ್ದು. ಏಯ್, ಅದನ್ನ ತೋರಿಸ್ತೀಯಾ ಇಲ್ವಾ? ಹೇಳ್ಬೇಕಾ? ಹೇಳ್ಬೇಕು. ನಾನು ನಿಮ್ ಸೋದ್ರಳ್ಯ. ನೀನು ಅವನು ರೂಮಲ್ಲಿ ಒಂಟಿ ಆಗಿದ್ದಾಗ ಇದ್ದಾಗ ಅವ್ರು ನನ್ಗೆ ಮುತ್ತು ಕೊಟ್ರು. ಇಲ್ಲಿ ಇಲ್ಲಿ ಆಗ ತೆಗ್ದಿರೋ ಫೋಟೋ ಇದು. ಆದ್ರೆ ಆಗ್ಯಾಕೆ ಫೋಟೋ ತೆಗ್ದಿದ್ದು? ಅಂದ್ರೆ ಸ್ವೀಟ್ ಮೆಮೊರಿ ಆಗಿರುತ್ತೆ ಅಂತ ಅವರು ಅವತ್ತು ಸೆಲ್ಫಿ ತೆಗ್ದಿದ್ರು. ಸೆಲ್ ಫೋನ್ ಮೆಮೊರಿಯಲ್ಲಿ ಇದ್ರೆ ಡಿಲೀಟ್ ಆಗ್ಬಿಟ್ರೆ ಅಂತ ನಾನು ಅದನ್ನ ಕಾಪಿ ಮಾಡಿಸಿದ್ದೆ. ಅದೇ ಇದು. ನೋಡ್ತೀರಾ? ಚಿಚ್ಚಿ, ಪರವಾಗಿಲ್ಲ ನೋಡಿ. ಅಸಹ್ಯ ನಮ್ಗೆ ಹಾಕ್ಬೇಕು, ಬೇಡ. ಅರೆ ನೋಡ್ತೀವಿ ಅಂದ್ರಲ್ಲ, ನೋಡಿ. ಬಲವಂತ ಮಾಡ್ತೀಯಾ? ನೋಡಿ ಅಂಕಲ್. ಅಂಕಲ್ ಏನಿದು? ನೀನ್ ಏನ್ ಹೇಳ್ತಿದ್ದೆ ಇವರಿಗೆ? ನೀವ್ ರೂಮಲ್ಲಿ ನಡೆಸಿರೋ ಅಸಹ್ಯದ ಬಗ್ಗೆ ಹೇಳ್ತಿದ್ದಾಳ್ ಕಣೋ. ಹೇಳೋದು ಮಾತ್ರನಾ? ನಮ್ಗೆ ತೋರಿಸ್ತೀನಿ ಅಂತ ಹೆದರಿಸ್ತಾಳೆ. ಏನ್ ತೋರ್ಸೋದು? ನೀನು ನಾನು ಮುತ್ಕೊಟ್ಟಿರೋ ಫೋಟೋನ? ಇದನ್ನ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ಅನ್ಕೊಂಡಿದ್ಯಾ? ಹೋಗ್ಲಿ, ನಾವ್ ಯಾವಾಗ ಹೀಗೆ ಫೋಟೋ ತೆಗ್ದಿದ್ದು? ಅಂದ್ರೆ ನಂಗೆ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ತಕ್ಕೊಂಡಿದ್ದ? ನೀನ್ ಇಂಥವಳು ಅಂತ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ಆಗ ನಾನು ನಿನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾನೆ ಇರಲಿಲ್ಲ. ಇಂಥ ತಪ್ಪು ನಡೀತಿರ್ಲಿಲ್ಲ. ಏನ್ರಿ? ಏನು ಹತ್ರ ಬಂದು ಆಗಿಂದೆಲ್ಲ ನೆನಪು ಮಾಡೋದಕ್ಕೆ ನೋಡ್ತಿದ್ಯಾ? ನಿಂಗದು ಸ್ವೀಟ್ ಮೆಮೊರೀಸ್ ಇರಬಹುದು, ಆದ್ರೆ ನಂಗದು ಕೆಟ್ಟ ಕನಸು. ಅದನ್ನ ನೆನಪು ಮಾಡ್ಕೊಳ್ಳೋದಲ್ಲ, ಅದನ್ನ ನೋಡೋದಕ್ಕೂ ಹೋಗಲ್ಲ. ಆ ನೆನಪುಗಳನ್ನ ಪೂರ್ತಿಯಾಗಿ ನಾಶ ಮಾಡ್ತೀನಿ. ಹೋಗಿ ಇದರಿಂದ ಚಳಿ ಕಾಯಿಸ್ಕೊ. ಬನ್ನಿ,
ಇಬ್ರು ಸೇರಿ ಚಳಿ ಕಾಯಿಸೋಣ. ಛೀ, ಚೇನು ಚಿ ಫೋಟೋ ಹರಿದು ಬಿಟ್ರೆ ನೆನಪು ಹರಿದು ಹೋಗುತ್ತಾ? ನನ್ ಮನ್ಸಲ್ಲಿ ಬೇಕಾದಷ್ಟಿದೆ, ಅದನ್ನ ಹೇಗೆ ಹರಿತೀರಾ? ಇಲ್ಲಿರೋ ಮೆಮೊರೀಸ್ನ ಅಲ್ಲಿಗೆ ಹಾರ್ಟ್ ಟು ಹಾರ್ಟ್ ಕಳಿಸ್ತೀನಿ. ಫ್ರೆಶ್ ಆಗಿ ಹೊಸ ನೆನ್ಪನ್ನ ಕ್ರಿಯೇಟ್ ಮಾಡ್ತೀನಿ. ಫೋಟೋದಲ್ಲ, ಲೈವ್ ಅಲ್ಲಿ. ಅದು ಈ ಜನ್ಮಕ್ಕಾಗಲ್ಲ. ಏನ್ರಿ? ಈ ಜನ್ಮಕ್ಕೆ ಆಗತ್ತೆ, ಜನ್ಮ ಜನ್ಮಾಂತರಕ್ಕೂ ನೆನ್ಪಿರುತ್ತೆ. ಹೋಗೆ ಸುಮ್ನೆ. ಮೂಢನಂಬಿಕೆ ಮೇಲೆ ನಂಬಿಕೆ ಇಲ್ಲದೆ ನಾವು ನೆಗ್ಲೆಕ್ಟ್ ಮಾಡಿದ್ರು ಅದರಲ್ಲೂ ಕೂಡ ಎಷ್ಟೋ ನಿಜ ಇದೆ ನಿತ್ಯ. ನೀನ್ ಬದುಕಿದ್ಯಾ ಅಂತ ಅಂಜನ ಹಾಕಿ ಅಮ್ಮ ಕಣ್ಣಕ್ಕೆ ಕಟ್ಟದ ಹಾಕಿ ತೋರಿಸಿದ್ರು. ಅಮ್ಮನ್ ಟ್ಯಾಲೆಂಟ್ ಮೆಚ್ಕೊಳ್ಳೋದಲ್ಲ ಮಾಮ್, ಅವಳ ಅಮ್ಮನ್ ಬಗ್ಗೆ ಆ ಗಂಗಾಗೆ ಬಂದಿರೋ ಡೌಟ್ ಬಗ್ಗೆ ಥಿಂಕ್ ಮಾಡು. ಎಸ್ ನಿತ್ಯ, ಅವಳು ನಾವ್ ಹೇಳಿರೋ ಕೆಲಸ ಬಿಟ್ಟು ಎನ್ಕ್ವೈರಿ ಮಾಡ್ತಿದ್ದಾಳೆ. ಡ್ಯೂಟಿ ಮಾಡೆ ಅಂದ್ರೆ ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ದಾಳೆ. ನಿಜವಾದ ಕೆಲಸ ಬಿಟ್ಟು ಅವಳು ಅವಳ ಅಮ್ಮನ್ನ ಹುಡ್ಕೋಕ್ ಶುರು ಮಾಡಿದ್ಲು ಅಂತ ಅಂದ್ರೆ ನಮ್ಮೇಲಿರೋ ಅನುಮಾನ ಜಾಸ್ತಿ ಆಗುತ್ತೆ ಮಾಮ್. ಮೊಗ್ಗಲ್ಲೇ ಬೇಕು, ಅವಳನ್ನ ಜೈ ಕಡೆ ಡೈವರ್ಟ್ ಮಾಡ್ಬೇಕು. ಅವಳು ಆ ಕೆಲಸ ಕೂಡ ಮಾಡ್ತಿದ್ದಾಳಲ್ಲ ನಿತ್ಯ. ಏನ್ ಮಾಡ್ತಿದ್ದಾಳೆ ಮಾಮ್? ನಾವ್ ಹೇಳಿದ್ದನ್ನ ಮಾಡ್ದೆ ಬಾಯಿಗೆ ಬಂದಾಗ ಹೇಳಿ ಜೈ ಹಾರ್ಟ್ನ ಬ್ರೇಕ್ ಮಾಡಿ ಅವನಿಗೆ ಶತ್ರು ಆದ್ಲು. ಹೊಡ್ದಿರೋ ಜೈ ಮನ್ಸು ಯಾವಾಗ ಸರಿ ಆಗೋದು? ಅವ್ರ ಮಧ್ಯ 3 ನೈಟ್ಸ್ ಯಾವಾಗ ನಡೆಯೋದು? ಆ ಪ್ಲೇಸಿಗೆ ನಾನ್ ಯಾವಾಗ ಹೋಗ್ತೀನಿ? ನನ್ ಚಿತೆ ನಾನೇ ಹಚ್ಕೊಂಡ್ರು ನಂಗೆ ಕಷ್ಟ ತಪ್ಪಲ್ವಾ ಮಾಮ್? ಇನ್ನ ಎಷ್ಟು ದಿನ ವೇಟ್ ಮಾಡ್ಬೇಕು ನಾನು? ನೀನ್ ಟೆನ್ಷನ್ ಮಾಡ್ಕೋಬೇಡ ನಿತ್ಯ, ಯಾವ್ದಕ್ಕಾದ್ರೂ ಟೈಮ್ ಬರ್ಬೇಕು. ನೋ ಮಾಮ್, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನಾನು ಜೈ ಹತ್ರ ಹೋಗೋ ಟೈಮ್ ಬೇಗ ಬರ್ಬೇಕು. ಬಿಸ್ನೆಸ್ ಅಲ್ಲಿರೋ ಶ್ರದ್ಧೆ ನನ್ನ ಜೈನ ಸೇರ್ಸೋದ್ರಲ್ಲೂ ಕೂಡ ಇರ್ಲಿ. ವಾಟ್ ಆರ್ ಯು ಟಾಕಿಂಗ್ ನಿತ್ಯ? ನಾನು ಆಫೀಸ್ಗೆ ಹೋಗಿ ಎಷ್ಟು ದಿನ ಆಯ್ತು ಹೇಳು? ನಿನ್ ಬಗ್ಗೆ ಬಿಟ್ರೆ ಬೇರೆ ಏನಾದ್ರೂ ಕೆಲಸ ಮಾಡ್ತಿದ್ದೀನಾ? ಐ ನೋ ಮಾಮ್, ಬಟ್ ವೇರ್ ಇಸ್ ರಿಸಲ್ಟ್? ಈಗ ಆ ಚಾನ್ಸ್ ಕೂಡ ಇಲ್ಲ ಮಾಮ್. ಐ ಆಮ್ ವೆರಿ 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 ಡಿಸಪಾಯಿಂಟೆಡ್. ಡಿಪ್ರೆಷನ್ ಆಗ್ತಿದೆ ನನ್ಗೆ. ನಿತ್ಯ ನೋಡು, ಆ ಗಂಗನ್ನ ಮುದ್ದು ಮಾಡ್ತೀಯೋ ಹೆದರಿಸ್ತೀಯೋ ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಬಟ್ ಐ ವಾಂಟ್ ಜೈ. ಜೈ, ಜಸ್ಟ್ ನಂಗೆ ಜೈ ಬೇಕು ಅಷ್ಟೇ. ಎಸ್, ಐ ಗಾಟ್ ಇಟ್. ಏನು ಮಾಮ್? ಗಂಗಾ ತಲೆ ತಗ್ಸೋ ಥಾಟ್ ಬಂತು. ಅದು ವರ್ಕೌಟ್ ಆದ್ರೆ ಗಂಗಾ ಖಂಡಿತ ತಲೆ ತಗ್ಗಿಸ್ಲೇಬೇಕು. ಥ್ಯಾಂಕ್ಸ್ ನಿತ್ಯ, ಯು ರಿಲ್ಯಾಕ್ಸ್. ನಾಳೆ ನಾವು ಅವರನ್ನ ಮೀಟ್ ಮಾಡ್ತೀವಿ. ನನ್ ಮನ್ಸಿಗೆ ಕಿಚ್ಚ ಹಚ್ಚಿ ನಿನ್ ಮನ್ಸಲ್ಲಿ ನೆಮ್ಮದಿ ಉಳಿಸ್ಕೊಂಡು ಎಷ್ಟು ಆರಾಮಾಗಿ ನಿದ್ರೆ ಮಾಡ್ತಿದ್ಯೋ ಗಂಡ. ಇದು ನನಗೆ ಇಷ್ಟ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ. ನನಗಿಲ್ದೆ ಇರೋ ನೆಮ್ಮದಿ ನಿನಗ್ಯಾಕೆ? ಇರಲ್ಲ, ಇರಬಾರ್ದು. ಹಾ, ಎಸ್, ಹೀಗೆ ಡಿಸ್ಟರ್ಬ್ ಆಗ್ಬೇಕು. ಇಲ್ಲ, ಇದಕ್ಕಿಂತ ಜಾಸ್ತಿ ಡಿಸ್ಟರ್ಬ್ ಆಗ್ಬೇಕು. ಆಗ್ಲೇ ತಾನೆ ನನ್ನ ರಕ್ತ ಕೆಂಪಗಾಗೋದು. ಹೌದು,
ರಕ್ತ ಕೆಂಪಾಗಿ ಇರುತ್ತಲ್ಲ. ನನ್ ಗುಂಡ್ಗೆಲಿರೋ ಕೆಂಪು ಉರಿ ಆರಿ ತಣ್ಣಗಾಗ್ಬೇಕು. ಹಾ, ಅಂದ್ರೆ ಈಗೇನ್ ಮಾಡ್ಲಿ? ಎಸ್, ನನ್ ಬಂಗಾರದ ಗೊಂಬೆ, ಈಗ ಬಾರೋ ಹೊರಗಡೆ. ಎಲ್ಲರ ಮುಂದೆ ಅಡ್ಡ ಬುಕ್ ಆಗ್ತೀಯ. ಸರ್ ಸಾರ್ ಇನ್ನು ಎದ್ದಿಲ್ಲ. ನಾನು ನಾಣಿ ಹೇಳಿ. ಸರ್, ನಾವು ಗಣೇಶ ವಸೂಲಿ ಮಾಡಕ್ ಬಂದಿದ್ದೀವಿ ಸರ್. ದಾರಿ ತಪ್ಪ ಬಂದಿದ್ದೀರಾ. ಏನ್ ಹೇಳ್ತಾ ಇದ್ದೀರಾ ಸರ್? ಸಾರ್ ನಿದ್ರೆಯಿಂದ ಎದ್ದು ಬಂದ್ಮೇಲೆ ಕೊಡ್ತಾರೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ ಸರ್, ಅಷ್ಟರಲ್ಲಿ ರಿಸಿಪ್ಟ್ ಬರ್ಕೋತೀನಿ. ಎಷ್ಟು ಬರ್ಕೊಳ್ಳಿ? ಸಾರ್ ಬಂದು ಕೊಡ್ತಾರೆ ಅಂದಿದ್ದು ಚಂದ ಅಲ್ಲ, ಕ್ಲಾಸ್. ಸಾರಿ, ಆಗ್ಲೇ ನಾನು ಸಾರ್ ಬಂದು ಕೊಡ್ತಾರೆ ಅನ್ನೋ ಬದಲು ಕ್ಲಾಸ್ ತಗೋತಾರೆ ಅನ್ಬೇಕಿತ್ತು. ಏನು ಕ್ಲಾಸ್ ತಗೋತಾರ? ನಾನು ಕೇಳಿ ಮಂಟಪ ಹಾಕಿದ್ರ, ನಾನು ಕೇಳಿ ಮೂರ್ತಿ ಇಟ್ರ, ನಾನು ಕೇಳಿ ಪೂಜೆ ಮಾಡಿದ್ರ? ಇಷ್ಟಕ್ಕೂ ದೇವ್ರು ಅಂದ್ರೆ ಯಾರು? ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಒಂದ್ಸಲ ನನ್ನ ಮುಂದೆ ಬರ ಕೇಳಿ. ಈ ತರ ಕ್ವಶನ್ ಎಲ್ಲ ಕೇಳ್ತಾರೆ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ನಿಮ್ಗೆ ಚಂದ ಸಿಗತ್ತೆ, ಎಲ್ದಿದ್ರೆ ನಿಮ್ಗೆ ಕ್ಲಾಸೇ. ಅಯ್ಯಪ್ಪ, ಬರೋ ಹೋಗೋಣ. ಏನಿದು ವೇಟ್ ಮಾಡಿ ಅಂದ್ರೆ ಓಡೆ ಹೋದ್ರು? ಇದ್ದಿದ್ರೆ ಏನಾಗ್ತಿತ್ತ ಏನೋ. ಏನ್ ನಾಣಿ ಗುಡ್ ಮಾರ್ನಿಂಗ್ ಹೇಳ್ದೆ ಹೀಗೆ ಕೂಗ್ತಿದ್ಯಾ? ಯಾಕೆ ಎಲ್ರು ಹೀಗೆ ಕಿರ್ಚ್ಕೊತಿದ್ದೀರಾ? ಏನೋ ಅಪ್ಪ ಕಾಲ್ ತುಳಿದ್ಬಿಟ್ರು. ಏನಾಯ್ತು? ನಮ್ಗೇನಾಗಿದೆ ಅಂತ ಕೇಳ್ತಿದ್ದನ್ ಕಲ್ಪನಾ, ಮೊದ್ಲು ಅವನ್ಗೇನಾಗಿದೆ ಅಂತ ಹೇಳು. ನನಗೇನಾಯ್ತು? ಒಂದ್ಸಲ ಕನ್ನಡಿ ನೋಡ್ಕೊಳಪ್ಪ. ಕನ್ನಡಿನ? ಈಗ ನೀವು ಯಾಕೆ ಕಿರ್ಚಿದ್ರು ಅದಕ್ಕೆ ನಾವು ಕಿರ್ಚಿದ್ದು ಸರ್. ಈ ಜುಟ್ಟೇನು, ಈ ಬೊಟ್ಟೇನು, ಈ ಲಿಪ್. ಏನೋ ಈಗೀಗ ಚಿತ್ರ ವಿಚಿತ್ರವಾಗಿ ವೇಷ ಹಾಕ್ತಿದ್ಯಾ? ಈ ವೇಷ ಯಾವ ಕಾರಣಕ್ಕೋ? ಈ ಮೇಕಪ್ ಹಿಂದೆ ಯಾವ ಟೇಕ್ ಆಫ್ ಇದೆಯೋ ಯಾರಿಗ್ ಗೊತ್ತು?
ಏನಿದು? ಅಲ್ಲ, ಇದೆಲ್ಲ ಹೇಗ್ ಬಂತು? ಇದು ಈ ಸೈತಾನ್ ಕೆಲ್ಸನೇನಾ? ಅಬ್ಬಾ, ಎಷ್ಟು ಮುದ್ದಾಗಿದ್ದೀರೋ. ನಮ್ಗೆ ಹೆಣ್ಮಗು ಹುಟ್ಟಿದ್ರೆ ಅಚ್ಚು ಹೀಗೆ ಇರುತ್ತೆ ಅಲ್ವೇನ್ರಿ? ಆನೂ ಇಲ್ಲ ಊನೂ ಇಲ್ಲ. ಮಗನ ಹೆಸರು ಶಂಭುಲಿಂಗ ಅಂತ. ಚೆನ್ನಾಗಿದ್ಯಮ್ಮ. ಇದು ನಿನ್ ಕೆಲ್ಸನಾ? ಮಾಡ್ತೀನಿ ನೋಡಿ. ಚಿಕ್ಕಮ್ಮ, ಈ ಕಡೆ ಬನ್ನಿ. ನಿಂತ್ಕೊಳ್ಳಿ. ಅಯ್ಯೋ ಬೇಡ ರೀ, ಬೇಡ ಬೇಡ ನೋಡಿ. ಅಯ್ಯೋ ಏನೇ ಹುಚ್ಚಿಡ್ದಿದ್ಯಾ ನಿಂಗೆ? ಇದೊಂದ್ ಮನೆ ಅನ್ಕೊಂಡಿದ್ಯಾ, ತರಕಾರಿ ಸಂತೆ ಅನ್ಕೊಂಡಿದ್ಯಾ? ಬೆಳಗ್ನೆ ಹುಚ್ಚಾಟ. ಹೋಗ. ಸಾರಿ ಮಾವ. ನಿನ್ನ ಎಲ್ರೂ ನೋಡ್ತಿದ್ದಾರೆ ರೀ, ಬೇಡ ರೀ. ಬೇಡ ರೀ, ಎಲ್ರೂ ನೋಡ್ತಿದ್ದಾರೆ. ಏಯ್, ಕಾಫಿ ಕುಡಿ ಬಾಲು. ಈ ಮರ್ಯಾದೆಲ್ಲ ಹಂಗಿರ್ಲಿ, ಮೊದಲು ನಾನು ಯಾಕೆ ಕರೆದ್ರಿ ಅಂತ ಹೇಳಿ. ನಿಂಗೆ ಗಂಗಾ ಅಂದ್ರೆ ಇಷ್ಟ ಅಲ್ವಾ? ಇಷ್ಟ ಅಲ್ಲ, ಕೋಪ. ಅವ್ರಮ್ಮನ್ನ ಮಧ್ಯ ಇಟ್ಟು ಅವಳನ್ನ ಮದುವೆ ಆಗ್ಬೇಕು ಅಂತಿದ್ರೆ ಹಾಸೆ ಮನೆ ಗಂಟ ಬಂದ್ ಹುಡುಗಿನ ನೀವು ತಡೆದ್ಬಿಟ್ರಿ. ಆಗ ಅವಳ ಅಗತ್ಯ ಇತ್ತು, ಅದಕ್ಕೆ ಕರ್ಕೊಂಡು ಹೋದೆ. ಈಗ ಅವಳನ್ನ ನಿನಗೆ ತಿರುಗಿ ಒಪ್ಸೋಕೆ ಅಂತ ಕರೆಸಿದ್ದು. ತಿರ್ಗಾ ಒಪ್ಸಕ್ಕೆ ಅವಳು ಜೀವಂತವಾಗಿ ಬದುಕಿರ್ಬೇಕಲ್ಲ. ನನ್ನನ್ನ ಮದುವೆ ಆಗಕ್ಕೆ ಒಪ್ಕೊಳ್ಳಿಲ್ಲ ಅಂತ ಯಾವಾಗ್ಲೂ ಟಿಪ್ಪರ್ನ ಗುದ್ದಿ ಅವಳನ್ನ ಸಾಯಿಸ್ಬಿಟ್ಟೆ. ಸತ್ತೋದವಳನ್ನ ತಿರ್ಗಾ ಹೆಂಗ್ ಕರ್ಕ ಬತ್ತೀರಾ? ಗಂಗಾ ಸತ್ತಿಲ್ಲ ಬಾಲು, ಬದುಕೆ ಇದ್ದಾಳೆ. ಏನ್ ಮೇಡಮ್ ನೀವು ಹೇಳ್ತಾ ಇರೋದು? ನಿಜ ಬಾಲು, ಅವತ್ತು ಆಕ್ಸಿಡೆಂಟ್ ಅಲ್ಲಿ ಅಪಾಯದಿಂದ ತಪ್ಪಿಸ್ಕೊಂಡ್ಲು. ಅವಳು ಈ ಊರಲ್ಲೇ ಇದ್ದಾಳೆ. ನಿಜವಾಗ್ಲೂ ಗಂಗಾ ಬದುಕವಳ? ನಿನ್ಗೋಸ್ಕರನೇ ಬದುಕಿರ್ಬೇಕು. ನಾನ್ ಹೇಳ್ದಾಗ ಮಾಡಿದ್ರೆ ಅವಳು ನಿನ್ ಸ್ವಂತ ಆಗ್ತಾಳೆ. ಏನ್ ಮಾಡ್ಬೇಕು ಹೇಳಿ ಮೇಡಮ್, ಅವಳಿಗೋಸ್ಕರ ಎಷ್ಟು ಬೇಕಾದ್ರೂ ಕಷ್ಟಪಡ್ತೀನಿ. ದೊಡ್ಡ ಕಷ್ಟ ಏನಿಲ್ಲ. ಅವಳು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾಳೆ. ನೀನೇನ್ ಮಾಡ್ಬೇಕು ಅಂದ್ರೆ, ಅವಳು ಆ ಆಫೀಸ್ಗೆ ಬಂದು ಹೋಗುವಾಗ ನೀನ್ ಅವಳ ಕಣ್ಣಿಗೆ ಕಾಣಿಸ್ಕೋಬೇಕು. ಅವಳು ನಿನ್ನನ್ನು ನೋಡ್ಬೇಕು ಅಷ್ಟೇ. ನೀನು ಅವಳನ್ನ ನೋಡ್ಬಾರ್ದು. ನೋಡಿದ್ರೂ ನೋಡ್ದೇ ಇರೋ ಹಾಗಿರ್ಬೇಕು.